ಬರೆದಿದ್ರೆ ಇದಕ್ಕೆ ಅಡಿಗಲ್ಲನ್ನು ಹಾಕಿದಂತ ಮಹನೀಯರು ತುಂಬಾ ಜನ ಇದ್ದಾರೆ. ಒಂದು ಸಹಕಾರ ಚಳವಳಿಯಲ್ಲಿ ಆಗದೆ ಹೋಗಿದ್ದ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಒಲವನ್ನ ನಮ್ಮ ಹಿಂದಿನ ತಲೆಮಾರು ತೋರದೆ ಹೋಗಿದ್ರೆ ಪ್ರಾಯಶಃ ಇವತ್ತು ನಾವು ಏನು ಈ ಪ್ರಗತಿಯನ್ನ ಈ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೇವೆ ಇದು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳುವಂತ ಒಂದು ಮಾತನ್ನ ಇವತ್ತು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ನಾನು ಭಾವನಾತ್ಮಕ ಒಂದು ವಿಷಯ ಅಂತ ಹೇಳಿದೆ. ಆ ವಿಷಯ ಏನಂತ ಹೇಳಿದ್ರೆ ಮೊಳಹಳ್ಳಿ ಕುಂದಾಪುರ, ಹಾಗೆಯೇ ಶಿವರಾಮ ಕಾರಂತರು ಕೂಡ ಕೋಟದವರು. ಶಿವರಾಮ ಕಾರಂತರು ಮತ್ತೆ ಮೊಳಹಳ್ಳಿಯವರು ಪುತ್ತೂರಿಗೆ ಬಂದದ್ರಿಂದ ಬಹುಶಃ ಪುತ್ತೂರಿನಲ್ಲಿ ಆದಂತಹ ಒಂದು ಬದಲಾವಣೆ ಪರಿವರ್ತನೆ ಏನಿದೆ ಇದು ಬಹಳ ಮಹತ್ವವಾದದ್ದು. ಆರಂಭಿಕವಾದಂತಹ ವಿದ್ಯಾಭ್ಯಾಸವನ್ನು ಮುಗಿಸಿದ ಮೊಳಹಳ್ಳಿ ಶಿವರಾಯರು ನಮ್ಮ ಹಿಂದಿನ ಸರ್ಕಾರಿ ಕಾಲೇಜ್ ಅಥವಾ ಹಿಂದಿನ ವಿಶ್ವವಿದ್ಯಾಲಯ ಕಾಲೇಜ್ ಏನಿದೆ ಅಲ್ಲಿ FA ಪದವಿಯನ್ನ ಮುಗಿಸಿ ಮತ್ತೆ ಪ್ಲೀಡರ್ ಪರೀಕ್ಷೆಯನ್ನ ಮುಗಿಸಿದ ನಂತರ ಅವರು ಸ್ವಲ್ಪ ಸಮಯದ ಕಾಲ ಮಡಿಕೇರಿಯಲ್ಲಿ ನ್ಯಾಯವಾದಿಯಾಗಿದ್ದರು. ನ್ಯಾಯವಾದಿ ಅಂದ್ರೆ ನಿಜವಾದ ಅರ್ಥದಲ್ಲಿ ನ್ಯಾಯವಾದಿಯಾಗಿದ್ದರು. ಈ ನ್ಯಾಯವಾದಿಯ ಕೆಲಸ ಎಷ್ಟು ಕಷ್ಟ ಅಂತ ಬಹುಶಃ ಅವರು ಮನಗಂಡಿರಬೇಕು. ಆ ಕಾರಣದಿಂದಾಗಿ ಅವರು ನ್ಯಾಯವಾದಿ ವೃತ್ತಿಗೆ ಮುಕ್ತಾಯವನ್ನ ಹಾಡಿ ಮತ್ತೆ ಪುತ್ತೂರಿಗೆ ಬಂದು ಸಾರ್ವಜನಿಕ ಜೀವನವನ್ನ ಪ್ರವೇಶ ಮಾಡ್ತಾರೆ. ನಾನು ವಿಶ್ವವಿದ್ಯಾಲಯ ಕಾಲೇಜಿನಲ್ಲಿ ಅಧ್ಯಾಪಕನಾಗಿ ಬಹಳಷ್ಟು ವರ್ಷ ಕೆಲಸ ಮಾಡಿದ್ದೆ. ನಮ್ಮಲ್ಲಿ ಒಂದು ವಿದ್ಯಾರ್ಥಿ ಸ್ಟೇಷನರಿ ಸಹಕಾರಿ ಸಂಘ ಅಂತ ಇತ್ತು. 1932ನೇ ಇಸ್ವಿಯಲ್ಲಿ ಆರಂಭವಾದಂಥ ಒಂದು ಸಂಘ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಕೆಲವು ಸಂಶೋಧಕರು ಅದರ ಬಗ್ಗೆ ವಿವರಗಳನ್ನು ಕೇಳಿ ನಮ್ಮೊಂದಿಗೆ ಚರ್ಚಿಸಿದ ಮಟ್ಟಿಗೆ ನಮ್ಮ ಕರಾವಳಿ ಭಾಗದಲ್ಲಿ ಆರಂಭವಾದಂಥ ಅತ್ಯಂತ ಹಿರಿಯ ಒಂದು ವಿದ್ಯಾರ್ಥಿ ಸಹಕಾರಿ ಸಂಘ ಏನಿದೆ ನಮ್ಮ ವಿಶ್ವವಿದ್ಯಾಲಯ ಕಾಲೇಜು ಅಥವಾ ಹಿಂದಿನ ಸರ್ಕಾರಿ ಕಾಲೇಜಿನಲ್ಲಿ, ಆ ಸಂಘದ ಮೂಲಕ ಎರಡನೆಯ ಮಹಾಯುದ್ಧದ ಸಂದರ್ಭ, ವಿಶ್ವ ಮಹಾಯುದ್ಧದ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಬಹಳ ಆಹಾರ ಧಾನ್ಯಗಳ ಕೊರತೆ ಇತ್ತು. ಅಂತಹ ಸಂದರ್ಭದಲ್ಲಿ ಆಹಾರ ಧಾನ್ಯಗಳನ್ನ ಸಹಕಾರಿ ಸಂಸ್ಥೆಗಳ ಮೂಲಕ ಪೂರೈಸುವಂತ ಒಂದು ದೊಡ್ಡ ಕೆಲಸಕ್ಕೆ ಒಂದು ಆರಂಭ ಚಾಲನೆ ಸಿಕ್ಕಿದ್ದು. ಇದರ ಹಿಂದೆ ಕೆಲಸ ಮಾಡಿದಂತಹ ವ್ಯಕ್ತಿ ಕೂಡ ಮೊಳಹಳ್ಳಿ ಶಿವರಾಯ. ನಮ್ಮ ಕಾಲೇಜಿನ ಸಹಕಾರಿ ಸಂಘದ ಮೂಲಕ ಕೂಡ ಪಡಿತರ ವಿತರಣೆ ಆದಂತ ಬಗ್ಗೆ ಕೆಲವು ಅದ್ಭುತವಾದಂತಹ ದಾಖಲೆಗಳಿತ್ತು. ಬಹಳ ಬೇಸರದ ಸಂಗತಿ ಅಂತ ಹೇಳಿದ್ರೆ ಇತಿಹಾಸದ ಒಟ್ಟಿಗೆ ಅಥವಾ ಈ ಸಹಕಾರಿ ಚಳವಳಿಯ ಬಗ್ಗೆ ಅದ್ಭುತವಾದಂತಹ ಒಳನೋಟಗಳನ್ನ ಕೊಡಬಲ್ಲ ಅಂತ ಒಂದು ಸಂಸ್ಥೆ ಇವತ್ತು ಕಣ್ಮರೆಯಾಗಿರುವುದು ಬಹಳ ಬೇಸರದ ಸಂಗತಿ. ಈ ಸಂದರ್ಭದಲ್ಲಿ ಇವತ್ತು ಕರಾವಳಿ ಸಹಕಾರಿ ಮಾಸಪತ್ರಿಕೆ ಬಿಡುಗಡೆ ಅಂತ ಕೂಡ ಇದೆ. ಇದು ಬಹಳ ಅದ್ಭುತವಾದಂತಹ ಒಂದು ಕೆಲಸ ಅಂತ ನಮ್ಗೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲ ಕೆಲಸಗಳನ್ನ ಮಾಡ್ತೇವೆ, ಆದರೆ ದಾಖಲೀಕರಣದಲ್ಲಿ ನಾವು ಬಹಳ ಹಿಂದೆ. ಒಂದು ಮಾತನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ಬೇಕು. 1885ನೇ ಇಸ್ವಿಯಲ್ಲಿ ನಮ್ಮ ಜಿಲ್ಲೆಯ ಒಬ್ಬರು ಹೆಣ್ಮಗಳು ಪಂಡಿತ್ ರಮಾಬಾಯಿ ಸರಸ್ವತಿ ಅಂತ ಹೇಳಿ ಅವರು ಇಂಗ್ಲೆಂಡಿನ ಒಂದು ಕಾಲೇಜಿನಲ್ಲಿ ಅಧ್ಯಯನವನ್ನು ಮಾಡಿದರು. ಶೆಲ್ಟನ್ಹ್ಯಾಮ್ ಕಾಲೇಜ್ ಅಂತ ಹೇಳಿ. ಸಂಶೋಧನೆಯ ಯಾವುದೋ ಒಂದು ಹಂತದಲ್ಲಿ ಅವರು ಅಲ್ಲಿಯ ಕಾಲೇಜಿನ ಮ್ಯಾಗಝಿನ್ಗಳಿಗೆ, ಗೋಡೆ ಬರಹಗಳಿಗೆ ಬರೆದಂತಹ ಲೇಖನಗಳ ಬಗ್ಗೆ ನನಗೆ ಆಸಕ್ತಿ ಹುಟ್ಟಿದ್ದು. ನಾನು ಆ ಕಾಲೇಜಿನ ಗ್ರಂಥಾಲಯದ ಮುಖ್ಯಸ್ಥರನ್ನು ಸಂಪರ್ಕ ಮಾಡಿ ಅವರಿಗೊಂದು ಇಮೇಲ್ ಕಳಿಸಿದೆ. ತಕ್ಷಣವೇ ಅವರಿಂದ ಉತ್ತರ ಬಂತು, ನಾವು ಈಗ ರಜೆಯಲ್ಲಿದ್ದೇವೆ, ಕಾಲೇಜು ಆರಂಭ ಆದ ತಕ್ಷಣ ಆ ಆರ್ಕೈವಿನ ಯಾರು ಇನ್ಚಾರ್ಜ್ ಇದ್ದಾರೆ ಅವರು ಬಂದ ತಕ್ಷಣ ನಾವು ಮಾಹಿತಿಯನ್ನು ನಿಮಗೆ ಕಳಿಸ್ಕೊಡ್ತೇವೆ ಅಂತ. ಅದೇ ಪ್ರಕಾರ ಅವರು ಮಾಹಿತಿಯನ್ನು ಕಳಿಸಿದ್ರು. ಇದು ಯಾವಾಗ 885ನೇ ಇಸ್ವಿಯಲ್ಲಿ ಇದ್ದಂತಹ ಒಂದು ದಾಖಲೆ. ಆದರೆ ನಮ್ಮಲ್ಲಿ ನಾವು ಅದನ್ನ ನಿರೀಕ್ಷಿಸುವುದಕ್ಕೆ ಸಾಧ್ಯವಿದೆ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇದು ಸಹಕಾರಿ ರಂಗ ಇರ್ಬೋದು, ಶೈಕ್ಷಣಿಕ ರಂಗ ಇರ್ಬೋದು, ಅಥವಾ ಕೈಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಯಾವುದೇ ಇರ್ಬೋದು, ನಮಗೆ ಇತಿಹಾಸದ ಬಗ್ಗೆ ಅರಿವಿಲ್ಲದೆ ಇದ್ರೆ ನಾವು ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೇವೆ, ಯಾರಿಗೆ ಇತಿಹಾಸ ಗೊತ್ತಿಲ್ಲೋ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಹೇಳ್ತಾರೆ ದಿವಸಕ್ಕೆ 3 ಸತಿ ಟೆಂಪರೇಚರ್ BP ರಿಜಿಸ್ಟರ್ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ರೋಗಿಯ ಆರೋಗ್ಯ ಸ್ಥಿತಿಯನ್ನು ತಿಳ್ಕೊಳ್ಬೇಕಿದ್ರೆ ಕೆಲವು ಲಕ್ಷಣಗಳಿರ್ತವೆ. ಅದನ್ನ ನಾವು ಅಧ್ಯಯನ ಮಾಡದೆ ಹೋದ್ರೆ ನಾವು ಸರಿಯಾದ ರೀತಿಯಲ್ಲಿ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಆಗುವುದಿಲ್ಲ.
ಅದೇ ರೀತಿಯಲ್ಲಿ ಈ ಸಹಕಾರಿ ಚಳವಳಿಯ ಕುರಿತು ಕೂಡ ಒಂದು ಅಧ್ಯಯನವನ್ನ ಸರಿಯಾದ ದೃಷ್ಟಿಯಲ್ಲಿ ಅಥವಾ ಗಂಭೀರವಾಗಿ ನಾವು ಮಾಡದೇ ಹೋದರೆ ಮುಂದೆ ಸಹಕಾರಿ ಚಳವಳಿಯನ್ನ ಹೇಗೆ ಕಟ್ಟಬೇಕು ಅಂತ ಹೇಳೋ ಬಗ್ಗೆ ನಾವು ಹೆಚ್ಚು ಒಳನೋಟಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಹೋಗ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ನೆನಪಿಸಲು ಇಷ್ಟಪಡ್ತೇನೆ. ಮೊಳವಳ್ಳಿ ಶಿವರಾಯರು ಸಹಕಾರಿ ಪಿತಾಮಹ ಅಂತ ನಾವು ಕೇಳ್ತೇವೆ, ಆದರೆ ಅದರ ಒಟ್ಟಿಗೆ ಅವರು 3 ವಿಷಯಗಳ ಬಗ್ಗೆ ಬಹಳ ಗಂಭೀರವಾದ ಚಿಂತನೆಗಳನ್ನು ಮಾಡಿದವರು ಮತ್ತೆ ಕೆಲಸಗಳನ್ನು ಮಾಡಿದರು. ಅವರು ಹೇಳುವ ಹಾಗೆ, ಒಂದು ಸಹಕಾರಿ ಚಳವಳಿ, ಎರಡನೇದು ಶಿಕ್ಷಣ, ಮತ್ತೆ ಮೂರನೇದಾಗಿ ಸ್ಥಳೀಯ ಆಡಳಿತ. ಇದೆಲ್ಲವೂ ಕೂಡ ಪ್ರಾಮುಖ್ಯ ಅಂತ ಹೇಳ್ತಾರೆ. ಸ್ಥಳೀಯ ಆಡಳಿತ, ಸಹಕಾರ ಮತ್ತೆ ಶಿಕ್ಷಣ. ಅವರು ಹೇಗೆ ಸಹಕಾರಿ ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ರು ಅದೇ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗಳ ಹುಟ್ಟು ಮತ್ತೆ ಬೆಳವಣಿಗೆಗೆ ಕಾರಣ ಆಗಿದೆ. ಇವತ್ತು ವಿವೇಕಾನಂದ ಕಾಲೇಜ್ ಆರಂಭ ಮಾಡಿದ ಟ್ರಸ್ಟ್ ಏನಿದೆ ಅದು, ಆದರೆ ರಾಜಕೀಯ ಮಹತ್ವಾಕಾಂಕ್ಷೆಯನ್ನು ಹೊಂದಿದವರಲ್ಲ. ಎ ವಿ ಶೆಟ್ಟಿಯವರಾಗಲಿ ಅಥವಾ ಕೆ ಆರ್ ಕಾರಂತರಾಗಲಿ ನಾವು ರಾಜಕೀಯ ನಾಯಕತ್ವವನ್ನು ವಹಿಸಲಿಕ್ಕೆ ಆಸಕ್ತರಿದ್ದೇವೆ ಅಂತ ಹೇಳಿದಾಗ ಬಹಳ ಸಂತೋಷವಾಗಿ ಅವರಿಗೆ ಅವಕಾಶವನ್ನು ಕೊಟ್ಟು ಅವರ ಒಟ್ಟಿಗೆ ಕೆಲಸ ಮಾಡುವಂತಹ ಒಂದು ದೊಡ್ಡ ಪರಂಪರೆಯನ್ನ ಒಂದು ಹಾಕಿಕೊಟ್ಟಂತ ವ್ಯಕ್ತಿ ಮೊಳವಳ್ಳಿ ಶಿವರಾಯರು. ಹೀಗೆ ಅದರ ಒಟ್ಟಿಗೆನೆ ಅವರು ಸಹಕಾರಿ ಚಳವಳಿಯನ್ನ ಒಂದು ಆರಂಭದಿಂದಲೇ ಅಥವಾ ಕೆಳ ಹಂತದಿಂದಲೇ ಪ್ರಾರಂಭಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಅವರು ವಿದ್ಯಾಸಂಸ್ಥೆಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿ ಸ್ಟೇಷನರಿ ಸಹಕಾರಿ ಸಂಘ ಅಂತ ಹುಟ್ಟಾಕಿದ್ರು. ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಎಳವೆಯಲ್ಲಿಯೇ ಪರಸ್ಪರ ಸಹಕರಿಸಿಕೊಂಡು ಕೆಲಸ ಮಾಡುವಂತ ಒಂದು ಸಂಸ್ಕೃತಿಯನ್ನ, ಒಂದು ವಾತಾವರಣವನ್ನ ನಿರ್ಮಿಸುವ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದಂಥದ್ದು. ಈ ರೀತಿಯ ಒಂದು ಮುನ್ನೋಟ ಅಥವಾ ಈ ರೀತಿಯ ಒಂದು ಚಿಂತನೆ ಇದ್ದಂತ ವ್ಯಕ್ತಿ ಮೊಳವಳ್ಳಿ ಶಿವರಾಯರು. ತಲೆಮಾರಿಗಾಗಿ ಯೋಚನೆಗಳನ್ನ ಮಾಡ್ತಾ ಕೆಲಸ ಮಾಡಿದ್ರು ಅಂತ ಹೇಳುದು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ನಮಗೆ ಇತಿಹಾಸದ ಇಣುಕು ನೋಟ ಈ ಕಾರಣದಿಂದಾಗಿ ವ್ಯಕ್ತಿಗೆ ನಾವು ನಮ್ಮ ಲೆಕ್ಕಗಳನ್ನ ಚುಕ್ತಾ ಮಾಡಿಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಿಂದ ಇತಿಹಾಸ ನಮಗೆ ಮುಖ್ಯ ಅಲ್ಲ. ನಮಗೆ ಇತಿಹಾಸ ಭವಿಷ್ಯವನ್ನ ಕಟ್ಟಿಕೊಳ್ಳುವ ದೃಷ್ಟಿಯಿಂದ ನಮ್ಮ ಮುಂದಿನ ದಾರಿಗಳನ್ನು ಗುರುತಿಸಿಕೊಳ್ಳುವಂತಹ, ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಯಾವ ರೀತಿಯ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡಿಕೊಳ್ಬೇಕು ಅಂತ ಹೇಳುವ ಒಂದು ದೃಷ್ಟಿಯಿಂದ ಇತಿಹಾಸದ ಒಂದು ಅಧ್ಯಯನ ನಮಗೆ ಈ ನಿಟ್ಟಿನಲ್ಲಿ ಸಹಕಾರಿ ಅಂತ ನಾನು ಭಾವಿಸುವವನು. ಮೊಳವಳ್ಳಿ ಶಿವರಾಯರು ಬರೇ ಒಂದು ಸಹಕಾರಿ ಚಳವಳಿ ಬಗ್ಗೆ ಮಾತ್ರ ಸೀಮಿತರಾದವರಲ್ಲ. ಅವರು ಒಂದು ಸಮಗ್ರವಾದಂತಹ ರೀತಿಯಲ್ಲಿ ಒಂದು ಸಮಾಜ ಬೆಳಿಬೇಕು ಅಂತ ಕೇಳಿದರು. ಬಹುಶಃ ಕಾರಂತರು ಪುತ್ತೂರಿಗೆ ಬರಲಿಕ್ಕೆ ಕೂಡ ಮೊಳವಳ್ಳಿ ಶಿವರಾಯರು ಕಾರಣ ಆಗಿದ್ದಾರೆ ಅಂತ ಹೇಳುವಂತಹ ಮಾತುಗಳನ್ನು ಕೂಡ ನಾವು ಇವತ್ತು ಕೇಳ್ತೇವೆ. ಪುತ್ತೂರಿನ ಬಾಲವನದಂತಹ ಒಂದು ಪ್ರಯೋಗ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ವಿಚಿತ್ರವಾದಂತಹ, ಒಂದು ವಿಶಿಷ್ಟವಾದಂತಹ ಒಂದು ಪ್ರಯೋಗ ಅಂತ ನಾವು ಈ ಸಂದರ್ಭದಲ್ಲಿ ನೆನಪಿಟ್ಕೊಳ್ಬೇಕು. ಅದೇ ರೀತಿಯಲ್ಲಿ ಪುತ್ತೂರು ದಸರಾ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ರು. ಅಂದ್ರೆ ಈ ಸಂಸ್ಕೃತಿ, ಮೈಸೂರು ದಸರಾ ಅಂತ ಹೇಳಿದ್ರೆ ಅದೊಂದು ವರ್ಲ್ಡ್ ಫೇಮಸ್, ಜಗತ್ತಿನಾದ್ಯಂತ ಒಂದು ಪ್ರಸಿದ್ಧಿಯನ್ನ ಪಡೆದಂತ. ಆ ಸಂದರ್ಭಗಳಲ್ಲಿ ಅಂದ್ರೆ ಈ ಹಬ್ಬ ಹರಿದಿನಗಳು, ಉತ್ಸವಗಳು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅಲ್ಲಿ ನಾವು ಯಾವ ಚಟುವಟಿಕೆಗಳನ್ನ ಮಾಡ್ತೇವೆ ಅದು ಬಹಳ ಮುಖ್ಯ ಅಲ್ಲ, ಆದ್ರೆ ಅದೆಲ್ಲವೂ ಕೂಡ ಜನರನ್ನ ಒಟ್ಟಿಗೆ ಸೇರಿಸುವಂಥದ್ದು. ನಾವು ಅದರ ಬಗ್ಗೆ ತುಂಬಾ ವಿಚಾರಾತ್ಮಕವಾಗಿ, ವಿಶ್ಲೇಷಣಾತ್ಮಕವಾಗಿ ನೋಡುವ ಬದಲಿಗೆ ಅವು, ಈ ಉತ್ಸವಗಳು ಮತ್ತೆ ಈ ಇಂತಹ ಸಂದರ್ಭಗಳು ನಮ್ಮನ್ನ ಹೇಗೆ ಒಬ್ಬರಿಗೆ ಒಬ್ಬರು ಹತ್ರ ತರ್ತವೆ, ಮನಸ್ಸುಗಳನ್ನ ಒಟ್ಟಿಗೆ ತರ್ತವೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ದೃಷ್ಟಿಯಲ್ಲಿ ಮೊಳವಳ್ಳಿ ಶಿವರಾಯರು ಕೈಗೊಂಡಂತಹ ಎಲ್ಲ ಕಾರ್ಯಕ್ರಮಗಳನ್ನ ಮತ್ತೆ ನಾವು ನೆನಪಿಸಿಕೊಳ್ಳುವಂತ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ನೋಡ್ತೇವೆ, ಆರ್ಥಿಕವಾದಂತಹ ಪ್ರಗತಿ ಒಂದು ಕಡೆ ಆಗ್ತಾ ಇದ್ರೆ ಸಮಾಜದಲ್ಲಿ ಸಂಪನ್ಮೂಲದ ಹಂಚಿಕೆಯಲ್ಲಿ ಬಹಳ ದೊಡ್ಡ ಮಟ್ಟದ ವ್ಯತ್ಯಾಸಗಳಾಗ್ತವೆ. ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ ನಾವು ಕಾಣ್ತಾ ಇದ್ದೇವೆ. ಇದನ್ನ ನಾವು ಉತ್ತರಿಸುವಂತ ಅಥವಾ ಈ ಸಂದರ್ಭವನ್ನ ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಒಂದು ಪರಿಹಾರವನ್ನು ಹುಡುಕುವಂತಹ ಒಂದು ಅವಶ್ಯಕತೆ ತುಂಬಾ ಇದೆ. ಬಹುಶಃ SBC ಬ್ಯಾಂಕಿನ ಕಾರ್ಯಚಟುವಟಿಕೆಗಳನ್ನು ಅಧ್ಯಯನ ಮಾಡೋದಕ್ಕೆ ಅಮೆರಿಕದ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿಯ ಒಂದು ತಂಡ, ಫೆಮಿದಾ ಹ್ಯಾಂಡ್ಲಿ ಮತ್ತು ಅವರ ಉತ್ತರ ಸಹ ಸಂಶೋಧಕರು ಇಲ್ಲಿ ಬಂದು ಅಧ್ಯಯನವನ್ನು ಮಾಡಿದ್ದಾರೆ. ಈ ರೀತಿಯ ಅಂದ್ರೆ ಖಾಸಗಿ ವಲಯ ಮತ್ತು ಸರ್ಕಾರಿ ವಲಯ ಮುಟ್ಟದೇ ಇರುವಂತಹ ಒಂದು ಜನವರ್ಗ ಇದೆ, ಒಂದು
ಕಾನ್ಸ್ಟಿಟ್ಯೂನ್ಸಿ ಇದೆ, ಅವರ ಬದುಕಿನ ಸವಾಲುಗಳನ್ನು, ಅವರ ಪ್ರಗತಿಯ ಸಮಸ್ಯೆಗಳನ್ನು ಉತ್ತರಿಸುವಂಥ ಒಂದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಸಹಕಾರಿ ರಂಗ ಬಹಳ ಒಂದು ಪ್ರಮುಖವಾದಂತಹ ಒಂದು ಇನ್ಸ್ಟಿಟ್ಯೂಷನ್ ಆಗ್ತದೆ, ಒಂದು ಸಂಸ್ಥೆ ಆಗ್ತದೆ. ಈ ಬಗ್ಗೆ ಅಧ್ಯಯನಗಳು ಇನ್ನಷ್ಟು ನಡೀತಾ ಇದ್ದಾವೆ. ಮತ್ತೆ ಈಗಿನ ಪರಿಸ್ಥಿತಿಯನ್ನು ನಾವು ಗಮನಿಸಿದರೆ ಪ್ರಾಯಶಃ ಮುಂದೆ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ನಾನು ನೋಡ್ತಾ ಇದ್ದೆ, ಯಾರೂ ಸೋಲ್ಬಾರದು ಅಂತ ಹೇಳುವಂಥ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಅವರ ಹತ್ರ ಇದೆ. ಇದು ಬಹಳ ಮುಖ್ಯವಾದದ್ದು. ಅಂದರೆ ಸಾಮಾನ್ಯವಾಗಿ ಜನ ಯಾರಾದರೂ ಸೋತ್ರೆ ಖುಷಿ ಪಡುವವರು ಇರ್ತಾರೆ, ಅಂದರೆ ನಾನು ಗೆದ್ದಿದ್ದೇನೆ ಅಂತೇಳಿ. ಆದರೆ ಸಹಕಾರಿ ರಂಗ ಇದು ನಿಜವಾದಂಥ ಒಂದು ಸಹಕಾರ ತತ್ವ, ಒನ್ ಫಾರ್ ಆಲ್ ಆ್ಯಂಡ್ ಆಲ್ ಫಾರ್ ಒನ್. ಒಬ್ಬರಿಗಾಗಿ ಎಲ್ಲರೂ ಮತ್ತು ಎಲ್ಲರಿಗಾಗಿ ಒಬ್ಬರು, ಒಂದು ಪರಸ್ಪರ ಕೂಡಿಕೊಂಡು ಬದುಕುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು. ಸರ್ವೋದಯ ಅಂತ ಹೇಳ್ತೇವೆ ನಾವು. ಸರ್ವೋದಯ ಅಂತ ಹೇಳಿದರೆ ಎಲ್ಲರೂ ಯಶಸ್ವಿಯಾಗೋದು, ಎಲ್ಲರ ಸುಖವು. ಯಾಕೆಂತ ಹೇಳಿದ್ರೆ ಯಾರಾದರೂ ಒಬ್ಬರು ದುಃಖಿ ಇದ್ರೆ ಅಥವಾ ಯಾರಾದರೂ ಒಬ್ಬರು ಸಮಸ್ಯೆಯಲ್ಲಿದ್ದರೆ ಆಗ ಉಳಿದವರು ನೆಮ್ಮದಿಯಿಂದ ಇರಲಿಕ್ಕೆ ಆಗುವುದಿಲ್ಲ. ಸೊ ಈ ರೀತಿಯಲ್ಲಿ ಸಮಾಜದ ಸಮಗ್ರ ಸುಖವನ್ನ, ಸಮಾಜದ ಸಮಗ್ರ ಪ್ರಗತಿಯ ಬಗ್ಗೆ ಯೋಚನೆ ಮಾಡುವಂತ ಒಂದು ರಂಗ ಇದ್ರೆ ಅದು ಸಹಕಾರಿ ರಂಗ. ಈ ಸಹಕಾರಿ ರಂಗವನ್ನ ಪ್ರಾಯಶಃ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಏನು ಮುನ್ಸೂಚನೆ ಇತ್ತು ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಈ ಸಹಕಾರಿ ವಲಯ ಇಷ್ಟು ಪ್ರಬಲವಾಗಿ, ಇಷ್ಟು ಶಕ್ತಿಯುತವಾಗಿ ಬೆಳೆದೇ ಹೋಗಿದ್ರೆ ಬಹುಶಃ ರಾಷ್ಟ್ರೀಕೃತ ಬ್ಯಾಂಕುಗಳನ್ನು ಅಥವಾ ಇತರ ಖಾಸಗಿ ವಲಯದ ಹಣಕಾಸು ಸಂಸ್ಥೆಗಳನ್ನು ಎದುರಿಸಿ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಇದ್ದುಕೊಂಡು ಕಾರ್ಯನಿರ್ವಹಿಸುವಂಥ ಶಕ್ತಿ ನಮ್ಮ ಸಹಕಾರಿ ರಂಗಕ್ಕೆ ಉಳಿತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳನ್ನು ಸದೃಢವಾಗಿ ಕಟ್ಟಿ ಯಾವುದೇ ಹಣಕಾಸು ಸಂಸ್ಥೆಗಳೊಟ್ಟಿಗೆ ಪೈಪೋಟಿಗೆ ಇಳಿಯುವ ಮಟ್ಟಿಗೆ ಆರ್ಥಿಕ ಸಶಕ್ತೀಕರಣ ಮತ್ತು ಹಾಗೆ ಅದಕ್ಕೆ ಸಮಗ್ರವಾದಂತಹ ಅಗತ್ಯ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಒಂದು ಒಳ್ಳೆಯ ಬುನಾದಿ, ಭದ್ರವಾದಂತಹ ಬುನಾದಿಯನ್ನು ಶ್ರೀಯುತ ರಾಜೇಂದ್ರ ಕುಮಾರ್ ಅವರು ಮತ್ತು ಅವರ ತಂಡ ಇವತ್ತು ಹಾಕಿಕೊಟ್ಟಿದೆ. ಪ್ರಾಯಶಃ ನಾವು ಮತ್ತೊಮ್ಮೆ ಈ ಚಳವಳಿಗೆ ಒಂದು ಶಕ್ತಿಯನ್ನು ತುಂಬಿದ ನಮ್ಮ ಹಿರಿಯರ ಯೋಗದಾನಗಳನ್ನು, ಅವರ ಒಂದು ಏನು ಕಾಂಟ್ರಿಬ್ಯೂಷನ್ಸ್ ಇದೆ ಮತ್ತು ಅವರ ಚಿಂತನೆಗಳನ್ನು ಮತ್ತೆ ನೆನಪಿಗೆ ತಂದುಕೊಳ್ಳುವ ಮೂಲಕ ಹೊಸ ಚೈತನ್ಯವನ್ನು ಮೈಗೂಡಿಸಿಕೊಂಡು ಮತ್ತೆ ನಾವು ಮುನ್ನಡೆಯುವ ಒಂದು ಸಂದರ್ಭ ಇವತ್ತು ಇದೆ. ಕರಾವಳಿ ಸಹಕಾರಿ ಮಾಸಪತ್ರಿಕೆ ಒಂದು ಒಳ್ಳೆಯ ಸಂಶೋಧನಾಶೀಲ ಮಾಸಪತ್ರಿಕೆಯಾಗಿ ಬೆಳೆಯಲಿ. ಯಾಕಂತ ಹೇಳಿದ್ರೆ 10 ವರ್ಷ, 15 ವರ್ಷ, 20 ವರ್ಷ ಹೋದ ಮೇಲೆ ಮತ್ತೆ ನಮ್ಮ ದಾಖಲೆಗಳು ಸಿಕ್ಕುವುದು ಈ ದಾಖಲೆಗಳ ಮೂಲಕ ಮಾತ್ರ. ಬಾಯಿದೆರೆಯಾಗಿರುವಂಥ ವಿಚಾರಗಳು ಮರೆತು ಹೋಗ್ತವೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ನೆನಪಿಸ್ತಾ ಬಹುಶಃ ಮೊಳಹಳ್ಳಿ ಶಿವರಾಯರ ಬಗ್ಗೆ ನಾನು ಓದಿ ಕೇಳಿ ತಿಳಿದವನು. ಅವರ ಜನ್ಮಶತಾಬ್ದಿಯ ಜನ್ಮದಿನೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಭಾವಚಿತ್ರದ ಮೂಲಕ ನಿಂತು ಒಂದು ದೀಪವನ್ನು ಬೆಳಗಿ ಅವರಿಗೆ ಪುಷ್ಪಾರ್ಚನೆ ಮಾಡುವಂಥ ಒಂದು ಸೌಭಾಗ್ಯವನ್ನು ನನಗೆ ಕರುಣಿಸಿದ ಎಲ್ಲರಿಗೆ ನಾನು ಆಭಾರವನ್ನು ಮನ್ನಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪತ್ರಿಕೆ ಪ್ರಕಟಗೊಳ್ತಾ ಇತ್ತು. ನಂತರದಲ್ಲಿ ನಮ್ಮೆಲ್ಲರೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸಹಕಾರ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನ, ಸಲಹೆ ಹಾಗೂ ಆರ್ಥಿಕ ಸಹಾಯದೊಂದಿಗೆ ಅದು ಕರಾವಳಿ ಸಹಕಾರಿ ಎಂಬ ಹೆಸರಿನಲ್ಲಿ 15 ದಿನಗಳಿಗೆ ಪಾಕ್ಷಿಕವಾಗಿ ಪತ್ರಿಕೆ ಪ್ರಕಟಣೆಗೊಂಡು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಬಂದು ತದನಂತರದಲ್ಲಿ ಪ್ರತಿ ತಿಂಗಳಿಗೆ ಒಮ್ಮೆ ಮುದ್ರಣಗೊಂಡು ಪ್ರಸಾರವಾಗುತ್ತಿತ್ತು. ನಂತರದಲ್ಲಿ ಪತ್ರಿಕೆ ಪ್ರಕಟಣೆ ಕುಂಠಿತವಾಯಿತು. ಇದೀಗ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರ ಪತ್ರಿಕೆ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿದ್ದರಿಂದ ಹಾಗೂ ವಿಶೇಷವಾಗಿ ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಂತೆ ಪುನಃ ಕರಾವಳಿ ಸಹಕಾರಿ ಮಾಸಪತ್ರಿಕೆಯನ್ನ ಉತ್ತಮ ಗುಣಮಟ್ಟದಿಂದ ಪ್ರಕಟಣೆ ಮಾಡಲು ಮೊಳಹಳ್ಳಿ ಶಿವರಾಯರ ಜನ್ಮ ದಿನಾಚರಣೆದಂದೇ ಬಿಡುಗಡೆ ಮಾಡಲು ತೀರ್ಮಾನಿಸಿದ ಹಿನ್ನೆಲೆಯಲ್ಲಿ ಈ ಒಂದು ದಿನ ಕರಾವಳಿ ಸಹಕಾರಿ ಮಾಸಪತ್ರಿಕೆಯನ್ನ ಆಗಸ್ಟ್ ಸಂಚಿಕೆಯನ್ನ ಬಿಡುಗಡೆ ಮಾಡಬೇಕಂತೇಳಿ ನಾನು ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಹಕಾರ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು ನಾನು ನೆನೆಸಿಕೊಳ್ತಾ
ಗೊಂಡಿದೆ. ಬಹುಶಃ ನಾವು ಆಡಳಿತ ಮಂಡಳಿ ಪ್ರಥಮವಾಗಿ ಸಭೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ನಮಗೆ ಅಧ್ಯಕ್ಷರು ಒಂದು ಮಾತನ್ನ ಹೇಳಿದ್ರು. ಕರಾವಳಿ ಪತ್ರಿಕೆ ಸಹಕಾರಿ ಯೂನಿಯನ್ನ ನಿಮ್ಮ ಕರ್ತವ್ಯ ಎನ್ನುವಂಥದ್ದನ್ನ ಹೇಳಿದ್ರು. ಹಾಗೆ ನಾವು ಆಡಳಿತ ಮಂಡಳಿಯಲ್ಲಿ ಚರ್ಚಿಸಿ ಅಧ್ಯಕ್ಷರ ಜೊತೆ ಸಮಾಲೋಚನೆಯನ್ನ ಮಾಡಿ ಇವತ್ತಿಗೆ ಕರಾವಳಿ ಸಹಕಾರಿ ಪತ್ರಿಕೆಯನ್ನ ಮುದ್ರಣ ಮಾಡುವುದು ಎನ್ನುವಂತಹ ದೃಷ್ಟಿಯನ್ನ ಇಟ್ಟುಕೊಂಡು ಇವತ್ತು ಉದ್ಘಾಟನೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ಬಹುಶಃ ಈ ಕರಾವಳಿ ಪತ್ರಿಕೆ ಇವತ್ತು ಆರಂಭ ಆಗಬೇಕಿದ್ರೆ ನಮಗೆ ಮಾರ್ಗದರ್ಶನವನ್ನು ನೀಡಿದವರು ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು. ನಮ್ಮ ಆಡಳಿತ ಮಂಡಳಿಯ ತೀರ್ಮಾನದಂತೆ ಅವರನ್ನ ಈ ಕರಾವಳಿ ಸಹಕಾರಿ ಪತ್ರಿಕೆ ಇವತ್ತು ಉದ್ಘಾಟನೆ ಆಗಬೇಕಿದ್ರೆ ಅವರ ಮಾರ್ಗದರ್ಶನದಿಂದ ನಾವು ಪುನಃ 4-5 ವರ್ಷಗಳಿಂದ ನಿಂತಹ ಪತ್ರಿಕೆಯನ್ನ ಇವತ್ತು ಉದ್ಘಾಟನೆಗೊಳಿಸಿದ್ದೇವೆ. ಹಾಗೆ ನಮ್ಮ ಆಡಳಿತ ಮಂಡಳಿಯ ನಿರ್ಣಯದಂತೆ ನಾವು ಅಧ್ಯಕ್ಷರನ್ನ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಅಭಿನಂದಿಸಬೇಕು ಎನ್ನುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅಧ್ಯಕ್ಷರು ಸನ್ಮಾನದ ಪೀಠವನ್ನು ಅಲಂಕರಿಸಬೇಕು. ಎಲ್ಲರ ಪರವಾಗಿ ಅವರನ್ನ ಈ ಸಂದರ್ಭದಲ್ಲಿ ಹಿರಿಯರು ನಾವು ಗೌರವಿಸಲಿಕ್ಕಿದ್ದೇವೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಇದರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂತ ಶ್ರೀಯುತ ಮೊಳಹಳ್ಳಿ ಶಿವರಾಯರ 145ನೇ ವರ್ಷದ ಜನ್ಮ ದಿನಾಚರಣೆಯ ಈ ಒಂದು ಅಂಗವಾಗಿ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ನನ್ನನ್ನು ಸೇರಿ ಸಾಕಷ್ಟು ಮಂದಿ ಸಹಕಾರಿಗಳನ್ನು ಈ ಒಂದು ಕ್ಷೇತ್ರದಲ್ಲಿ ಬೆಳೆಸಿ ಶಕ್ತಿ ಕೊಟ್ಟಂತಹ, ಹಾಗೆ ಇವತ್ತೇನು ಮೊಳಹಳ್ಳಿ ಶಿವರಾಯರು ಮಾಡಿದಂತಹ ಸಾಧನೆಗಳಲ್ಲಿ ಎಷ್ಟೋ ವಿಚಾರಗಳಲ್ಲಿ ಅದಕ್ಕಿಂತ ಮೀರಿ ಸಾಧನೆ ಮಾಡಿದಂತಹ ಸಹಕಾರ ಕ್ಷೇತ್ರದ ಒಂದು ದೊಡ್ಡ ಶಕ್ತಿ ಸನ್ಮಾನ್ಯ ಶ್ರೀ ರಾಜೇಂದ್ರ ಕುಮಾರ್ ಅವರೇ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಆತ್ಮೀಯರು, ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಆಗಿರುವಂತಹ ಶಶಿಧರ್ ಬಾಲಿಯುಟ್ಟೂರ್ ಅವರೇ, ಹಾಗೆ ನಮ್ಮ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಪ್ರತಿಷ್ಠಿತವಾದ ಸಂಸ್ಥೆ ಕ್ಯಾಂಕೋ, ಒಂದು ಅಂತಾರಾಜ್ಯ ಸಂಸ್ಥೆಯಾದಂತಹ ಕ್ಯಾಂಕೋದ ಅಧ್ಯಕ್ಷರು, ಆತ್ಮೀಯರು ಆದಂತಹ ಕಿರಣ್ ಕೊಡ್ಗಿ ಅವರೇ, ಕಿಶೋರ್ ಕೊಡ್ಗಿ ಅವರೇ, ಹಾಗೆ ಕೇಂದ್ರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರೇ, ವಿಷಯ ಇವತ್ತು ಬಹಳ ಒಂದು ಅರ್ಥಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಂತಹ ಡಾಕ್ಟರ್ ಉದಯ್ ಕುಮಾರ್ ಇರುವತ್ತೂರ್ ಅವರೇ, ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಸಹಕಾರಿ ಬಂಧುಗಳೇ, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರೇ, ನಮ್ಮ ಒಕ್ಕೂಟದ ಅಂದ್ರೆ ಸಹಕಾರಿ ಯೂನಿಯನಿನ ಎಲ್ಲ ನಿರ್ದೇಶಕರೇ ಮತ್ತು ಎಲ್ಲ ಬಂದಂತ ಕಿರಿಯ ಸಹಕಾರಿ ಬಂಧುಗಳೇ ಮತ್ತು ಪತ್ರಿಕಾ ಪ್ರತಿನಿಧಿಗಳೇ, ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಪುನರಪಿ ಈ ಕಾರ್ಯಕ್ರಮದಲ್ಲಿ ನನಗೆ ಯೋಗ ಮತ್ತು ಭಾಗ್ಯ ಬಂದಿದ್ರೆ ಬಹುಶಃ ಅದು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರ ಒಂದು ಆಶೀರ್ವಾದ ಮತ್ತು ಅವರ ನಾಯಕತ್ವ ಅಂತ ಹೇಳಬೇಕಾಗ್ತದೆ. ಸಹಕಾರಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಒಂದು ಕೆಲಸ ಮಾಡಿ ಇಡೀ ಒಂದು ಸಹಕಾರಿ ಕ್ಷೇತ್ರ ಬೇರೆ ಬೇರೆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ನಮ್ಮಂತಹ ಸಾಕಷ್ಟು ಮಂದಿಗೆ ಶಕ್ತಿ ನೀಡಿದ್ದಾರೆ.
ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿಯ ಒಂದು ಶಕ್ತಿ ಇದೆ ಎಂಬುದನ್ನು ಬಹುಶಃ ನಾವು ಉಭಯ ಜಿಲ್ಲೆಯಲ್ಲಿ ನಮ್ಮ ಸನ್ಮಾನ್ಯ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ತೋರಿಸಿಕೊಟ್ಟಿದ್ದಾರೆ. ಇದಕ್ಕೆ ಭದ್ರ ಬುನಾದಿ ಹಾಕಿದವರು ಮೊಲಹಳ್ಳಿ ಶಿವರಾಯರು. ಮೊಲಹಳ್ಳಿ ಶಿವರಾಯರ ಒಂದು ಮಾತು ಇತ್ತು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಆ ನಿಟ್ಟಿನಲ್ಲಿ ಇವತ್ತು ಶಿವರಾಯರು ಏನು ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದಂತಹ ಕೆಲಸ ಇದೆ, ಬಹುಶಃ ಆ ಸಂದರ್ಭದಲ್ಲಿ 145 ವರ್ಷದ ಹಿಂದೆ ಆ ಸಹಕಾರಿ ಚಿಂತನೆಯನ್ನು ಇಲ್ಲಿ ಹುಟ್ಟು ಹಾಕಿ ತಮ್ಮ ಸರ್ವಸ್ವವನ್ನು ತ್ಯಜಿಸಿ ಬಹುಶಃ ಸಾಕಷ್ಟು ಸಹಕಾರಿ ಸಂಸ್ಥೆಗಳಿಗೆ ಶಕ್ತಿ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಬಹಳ ಅಪರೂಪದ ವ್ಯಕ್ತಿ. ಹಾಗೆ ಮೊಲಹಳ್ಳಿ ಶಿವರಾಯರ ರೀತಿಯಲ್ಲೇ ಬಂಟ್ವಾಳ ನಾರಾಯಣ ರಾಯಕರು, ಪೆರಾಜೆ ಶ್ರೀನಿವಾಸ ರಾಯರು, ಸಾಕಷ್ಟು ಮಂದಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಈ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಆ ಎಲ್ಲ ಸಾಧನೆಯನ್ನು ಮೀರಿ ಮಾಡಿದಂತ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಬಹುಶಃ ಅವರಿಂದ ಸಹಕಾರಿ ಕ್ಷೇತ್ರ ಇಲ್ಲಿ ನಾವು ಒಟ್ಟಾಗಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಆಗಿದೆ. ಬಹುಶಃ ನಾನು ಈ ಒಂದು ಸಂದರ್ಭದಲ್ಲಿ ಇನ್ನು ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಬಹುಶಃ ಎಲ್ಲರೂ ಕೂಡ ಸಹಕಾರಿಗಳಿದ್ದಾರೆ. ಸಾಕಷ್ಟು ಸಹಕಾರಿ ಕ್ಷೇತ್ರದ ಬಗ್ಗೆ ಚಿಂತನ ಮಂಥನಗಳು ಮಾಡುವವರಿದ್ದಾರೆ. ಬಹುಶಃ ಇನ್ನಷ್ಟು ಸಹಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳು ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ನಾಯಕತ್ವದಲ್ಲಿ ಇನ್ನು ಕೂಡ ಈ ಜಿಲ್ಲೆಯಲ್ಲಿ ಮತ್ತು ನಮ್ಮ ಎಲ್ಲ ಇಡೀ ರಾಜ್ಯದಲ್ಲಿ ಆಗಲಿ ಅಂತ ಹೇಳ್ತಾ ನಾನು ಈ ಶುಭವನ್ನು ಹಾರೈಸಿದ್ರೊಂದಿಗೆ ನನ್ನ ಮಾತಿಗಾಗಿ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಶ್ರೀಯುತ ರವಿರಾಜ್ ಅವರಿಗೆ ಕಾರ್ಯಕರವಾಗಿ ಧನ್ಯವಾದ ಸಲ್ಲಿಸ್ತಾ, ಇನ್ನೂರ ಪ್ರತಿಷ್ಠಿತ ಕ್ಯಾಂಪ್ಕೋನ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕಿಶೋರ್ ಕೋಡಿ ಅವರು ಬಂದು ಸಭೆಯನ್ನು ಉದ್ದೇಶಿಸಿ ಮಾತಾಡುವ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಹಕಾರಿ ಪಿತಾಮಹ ಮೊಲಹಳ್ಳಿ ಶಿವರಾಯರ 145ನೇ ಜನ್ಮದಿನಾಚರಣೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಸಹಕಾರಿ ರತ್ನ ಹಿರಿಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರೇ, ಇವಾಗಲೇ ಉಪನ್ಯಾಸ ಮಾಡಿರ್ತಕ್ಕಂಥ ಡಾಕ್ಟರ್ ಉದಯ್ ಕುಮಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಈ ಪವಿತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರೇ, CEO ಅವರೇ, ಆಗಮಿಸಿದ ಎಲ್ಲ ಆತ್ಮೀಯರೇ, ಪತ್ರಿಕಾ ಮಾಧ್ಯಮದವರು, ನನ್ನ ಮಿತ್ರರಾದ ಬಾಳೆಟ್ಟು ಶಶಿಕುಮಾರ್ ರೈ ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬರಬೇಕಂತ ಕೇಳಿದರು. ಪ್ರಪ್ರಥಮವಾಗಿ ಅವ್ರಿಗೆ ಹೇಳಿದೆ, ಬರ್ತೇನೆ, ಕೂತ್ಕೊಳ್ತೇನೆ, ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೇನೆ ಅಂತ ಹೇಳಿದೆ. ಅರ್ಜೆಂಟ್ ಅಹಮದಾಬಾದಿಂದ ಯಾರು ಬರ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದೆ, ಬಹುಶಃ ಅವರಲ್ಲಿ ಕಾಯ್ತಾ ಇದ್ದಾರೆ, ಹೋಗಬೇಕಾಗಿದೆ ಅರ್ಜೆಂಟ್. ಆದರೆ ಇವಾಗಲೇ ಶಿವರಾಯರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಸೇರಿದವರೆಲ್ಲರೂ ನಾವೊಂದು ಪ್ರಮಾಣ ವಚನ ಸ್ವೀಕರಿಸ್ತೀವಿ. ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಪ್ರಾಮಾಣಿಕತೆಯಾಗಿ ನಾವು ನಮ್ಮ ಪ್ರಮಾಣ ವಚನದಲ್ಲಿ ಏನು ಸ್ವೀಕಾರ ಮಾಡಿದ್ದೇವೆ ಅದನ್ನು ನಮ್ಮ ಸಹಕಾರಿ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಲಿಕ್ಕೆ ಬಹುಶಃ ರಾಜೇಂದ್ರ ಕುಮಾರ್ದಂಥ ಹಿರಿಯರ ಮಾರ್ಗದರ್ಶನ ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿಗಳು ಸಿಗ್ತದೆ ಮತ್ತು ಮುಂದುವರಿಯಲಿದೆ ಎಂಬ ಆಶಾಭಾವನೆ ನಾನು ಹೊಂದಿಕೊಳ್ಳುತ್ತೇನೆ. ರವಿರಾಜ್ ಅವರು ಇವಾಗಲೇ ಹೇಳಿದ ಹಾಗೆ ಮೊಲಹಳ್ಳಿ ಶಿವರಾಯರಂತೆ ಬಹಳ ಜನ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ರಂಗದ ಬೇರೆ ಬೇರೆ ತೆರನಾದ ಸಹಕಾರಿ ಸಂಸ್ಥೆಗಳನ್ನು ಹುಟ್ಟುಹಾಕಲಿಕ್ಕೆ ವಿಶೇಷವಾಗಿ ನಾನು ನೆನಪಿಸ್ಕೊಳ್ತೇನೆ ನಮ್ಮ ದಿವಂಗತ ವಾರಣಾಸಿ ಕುಟ್ರಾಯರು. ಇವತ್ತು ಈ ಜಿಲ್ಲೆಯ ಕೃಷಿಕರಿಗೆ ಒಂದು ಆಶಾದಾಯಕವಾಗಿ ಹುಟ್ಟಿದಂಥ ಕ್ಯಾಂಪು ಸಂಸ್ಥೆ ಅವರ ಆಶೋತ್ತರಗಳಿಗೆ ಪೂರೈಸಿ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಈ ಬೆಳೀಲಿಕ್ಕೆ ಎಲ್ಲ ಸಹಕಾರಿ ಸಂಘದ
ಸಹಕಾರಿಗಳ ಒಂದು ಸಹಕಾರದಿಂದಾಗಿ ಇವತ್ತು ಆ ರೀತಿಯ ಬೆಳವಣಿಗೆ ಆಗಿದೆ. ಕೇಂದ್ರ ಸಹಕಾರಿ ಬ್ಯಾಂಕಿನ ಇವತ್ತಿನ ಅಧ್ಯಕ್ಷರು, ನಮಗೆಲ್ಲ ಹಿರಿಯರು, ಮಾರ್ಗದರ್ಶಕರಾದ ರಾಜೇಂದ್ರ ಕುಮಾರ್ ಅವರ ಸತತ ಮಾರ್ಗದರ್ಶನವೂ ನಮಗೆಲ್ಲರಿಗೂ ಸಿಕ್ಕಿದೆ. ಬಹುಶಃ ಮೊಳಲಿ ಶಿವರಾಯರ ಏನು ಕನಸಿದೆ ಅದು ಮುಂದುವರಿಯುತ್ತಾ ಇನ್ನು ಮುಂದೆ ಹೊಸ ಹೊಸ ಪೀಳಿಗೆ ಯುವಕರು ಈ ಸಹಕಾರಿ ರಂಗದಲ್ಲಿ ತೊಡಗಿ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಈ ವ್ಯವಸ್ಥೆಯನ್ನು ಬೆಳೆಸ್ಕೊಳ್ಬೇಕು. ಆದ್ದರಿಂದ ಎಲ್ಲ ಏನು ನಾವು ಪ್ರಮಾಣ ವಚನ ಮಾಡಿದ್ದೇವೆ ಅದನ್ನು ಪ್ರಾಮಾಣಿಕವಾಗಿ ನೆರವೇರಿಸುವಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ಗೌರವ ಸಲ್ಲಿಸ್ತಾ, ಇವತ್ತೊಂದು ಹೊಸ ಕರಾವಳಿ ಸಹಕಾರಿ ಈ ಒಂದು ಪತ್ರಿಕೆ ಬಿಡುಗಡೆಯಾಗಿದೆ. ಇದರಲ್ಲಿ ಹೊಸ ಹೊಸ ಚಿಂತನೆಗಳು ಮೂಡಿ ಬರಲಿ, ಯುವಕರಿಗೆ ಹೆಚ್ಚಿನ ಆಸಕ್ತಿ ಸಹಕಾರ ರಂಗದಲ್ಲಿ ಬರಲಿ ಅಂತ ನಾನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಶ್ರೀಯುತ ಕಿಶೋರ್ ಕುಮಾರ್ ಕೋಡಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕರಾವಳಿ ಸಹಕಾರಿ ಮಾಸ್ಟರ್ ಪತ್ರಿಕೆಯನ್ನು ಬಿಡುಗಡೆ ಮಾಡಿರತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಹಕಾರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ನಮ್ಮೆಲ್ಲರ ಮಾರ್ಗದರ್ಶಕರು, ಸಹಕಾರಿ ಪಿತಾಮಹ ದಿವಂಗತ ಮೊಳಲಿ ಶಿವರಾಯರವರ 145ನೇ ಜನ್ಮದಿನಾಚರಣೆಯ ಈ ವೇದಿಕೆಯಲ್ಲಿರುವಂಥ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂಥ ಕ್ಯಾಂಪದ ಅಧ್ಯಕ್ಷರಾದಂಥ ನಮ್ಮ ಮಿತ್ರರು ಆದಂಥ ಕಿಶೋರ್ ಕೋಡ್ಗೆಯವರೇ, KMFನ ಅಧ್ಯಕ್ಷರಾದಂಥ ರವಿರಾಜ್ ಹೆಗ್ಡೆಯವರೇ, ಈಗ ತಾನೇ ಈ ಸಭೆಯನ್ನು ಉದ್ದೇಶಿಸಿ ಮೊಳಲಿ ಶಿವರಾಯರ ಬಗ್ಗೆ ಮಾತಾಡಿದಂಥ ನನ್ನ ಆತ್ಮೀಯ ಮಿತ್ರರಂತ ಡಾಕ್ಟರ್ ಉದಯಕುಮಾರ್ ಇವತ್ತೂರವರೇ, ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಸೂರಿಂಜಯವರೇ, ನಬಾರ್ಡ್ನ ಅಧಿಕಾರಿಯಾದಂಥ ಸಂಗೀತ ಕತ್ತೇರವರೇ, ದೇವಪ್ರಸಾದರವರೇ ಮತ್ತು ರವಿರಾಜ್ ಕಂಬಳಿಯವರೇ ಮತ್ತೆಲ್ಲ ವೇದಿಕೆಯಲ್ಲಿರುವಂಥ ನಮ್ಮ ಅಧಿಕಾರಿಗಳೇ, ನಮ್ಮೆಲ್ಲ ಬ್ಯಾಂಕಿನ ಯೂನಿಯನ್ನ ನಿರ್ದೇಶಕರೇ, ಮುಖ್ಯವಾಗಿ ಈ ಸಂಘಟನೆಯನ್ನು ಮಾಡಿದಂಥ ಬಾಲಿಟು ಶಶಿಕುಮಾರ್ ರೈ ಅವರಲ್ಲಿ ಸೇರಿದಂಥ ಎಲ್ಲ ನಮ್ಮ ಸಹಕಾರಿ ಬಂಧುಗಳು, ನಾವು ಮೊದಲನೇದಾಗಿ ಸಮಾರಂಭ ಪ್ರಾರಂಭ ಮಾಡುವ ಮೊದಲು ನಮ್ಮ ಕೊಡ್ಗೆಯವರು ಹೇಳಿದ ಹಾಗೆ ನಾವು ಸಹಕಾರಿ ಪ್ರಮಾಣ ವಚನವನ್ನು ಮಾಡಿ ದಿವಂಗತ ಮೊಳಲಿ ಶಿವರಾಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದೆವು. ಅವರು ಹೇಳಿದ ಹಾಗೆ ನಮ್ಮ ದೃಶ್ಯ ಮಾಧ್ಯಮದವರು ಕೂಡ ನಮಗೆ ಸಹಕರಿಸಿದ್ದಾರೆ. ಅವರು ಹೇಳಿದ ಹಾಗೆ ನಾವು ಪ್ರಮಾಣ ವಚನ ಮಾಡಿಕೊಂಡ ರೀತಿಯಲ್ಲೇ ನಾವೆಲ್ಲರೂ ಸಹಕಾರಿಗಳು ನಡೆದರೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ರಾಜ್ಯ ಅಲ್ಲ ರಾಷ್ಟ್ರದಲ್ಲೇ ಉತ್ತಮ ಹೆಸರನ್ನು ಪಡೆಯಲಿಕ್ಕೆ ಸಾಧ್ಯತೆ ಆಗಿದೆ. ಹಾಗಾಗಿ ಸಹಕಾರಿ ಕ್ಷೇತ್ರವನ್ನು ಪ್ರಾರಂಭ ಮಾಡಿದಂಥ ಯಾವಾಗ ಪ್ರಾರಂಭ ಮಾಡಿದರು ಅಂತ ಹೇಳಿದ್ರು 13ರಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಪ್ರಾರಂಭ ಆಯಿತು. 25ಕ್ಕೆ ಪುತ್ತೂರಿಗೆ ಬಂತು. ಅವರು ಮೊದಲನೇದಾಗಿ ಸ್ಥಾಪನೆ ಮಾಡಿದಂಥ ಸಂಸ್ಥೆಯ ಅಧ್ಯಕ್ಷರು ಮೊಳಲಿ ಶಿವರಾಯರು ಆಗಲಿಲ್ಲ. ನಂತರ ಅವರು ಅಧ್ಯಕ್ಷರಾಗಿ ಸುಮಾರು 25 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ. ನಾವಿಷ್ಟು ಎತ್ತರಕ್ಕೆ ಬೆಳಿಬೇಕಾಗಿದ್ದರೆ ಅವರು ಹಾಕಿಕೊಟ್ಟ ಫೌಂಡೇಶನ್ ಗಟ್ಟಿಯಾಗಿದ್ದರಿಂದ ನಮ್ಮ ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕಾಗಿದೆ. ಅವರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ಕೆಲಸ ಮಾಡೋದ್ರಿಂದ ಈ ರೀತಿಯಾಗಿ ಬೆಳೀಲಿಕ್ಕಾಗಿದೆ. ನಮ್ಮ ಉದಯ್ ಕುಮಾರ್ ಅವರು ಒಂದು ಮಾತು ಹೇಳಿದರು. ಅವರು 3 ಕ್ಷೇತ್ರ ಬರೀ ಸಹಕಾರಿ ಕ್ಷೇತ್ರ ಮಾತ್ರ ಕೆಲಸ ಮಾಡಲಿಲ್ಲ. ಅವರು ಸಹಕಾರಿ ಕ್ಷೇತ್ರದ ಜೊತೆಗೆ ಶಿಕ್ಷಣ ಕ್ಷೇತ್ರವನ್ನು ಬೆಳೆಸಿದ್ದಾರೆ. ಹಾಗೂ ಶಿಕ್ಷಣ ಕ್ಷೇತ್ರದ ಜೊತೆಗೆ
ಇನ್ನೊಂದು ಯಾವುದು ಕ್ಷೇತ್ರ? ಸ್ಥಳೀಯ ಆಡಳಿತ. ಅಂದರೆ ನಾವು ರಾಜಕೀಯದಲ್ಲಿ ಬರೋದಿಲ್ಲವಲ್ಲ, ಅದಕ್ಕೆ ಗೊತ್ತಾಗಲಿ. ಸ್ಥಳೀಯ ಆಡಳಿತದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಆದರೆ ಅವರ ನೆನಪನ್ನು ಉಳಿಸ್ಕೊಂಡು ಅವರು ಸಹಕಾರಿ ಕ್ಷೇತ್ರದವರು ಮಾತ್ರ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಶಿಕ್ಷಣ ಕ್ಷೇತ್ರದವರು ಮರೆತು ಬಿಟ್ಟರು. ಇನ್ನು ನೀವು ಹೇಳಿದಾಗೆ ರಾಜಕೀಯದವರು ಕೇಳೋದೇ ಇಲ್ಲ, ಯಾರನ್ನು ನೆನಪಿಟ್ಟುಕೊಳ್ಳೋದಿಲ್ಲ. ಇವತ್ತು ನಾವು ಮಾತ್ರ ಸಹಕಾರಿ ಕ್ಷೇತ್ರದವರು ಪ್ರತಿ ವರ್ಷ ಅವರ ಜನ್ಮ ದಿನಾಚರಣೆಯನ್ನು ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಹೇಳೋದು, ಸಹಕಾರಿಗಳು ಎಲ್ಲರನ್ನು ಬೆಳೆಸ್ತಾರೆ, ಯಾರನ್ನು ಮರೆತು ಬಿಡುವುದಿಲ್ಲ. ಅದಕ್ಕೆ ಉದಾಹರಣೆಯೇ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಅಂತ ಅದಕ್ಕೆ ಭಾಳ ಸಂತೋಷ ಆಗ್ತದೆ. ಅವರು 1880ರಲ್ಲಿ ಹುಟ್ಟಿದರು. ಆನಂತರ ಪುತ್ತೂರಿನಲ್ಲಿ ಇವರು ಹೇಳಿದಾಗೆ ಮಡಿಕೇರಿಯಲ್ಲಿ ವಕೀಲಿ ವೃತ್ತಿಯನ್ನು ಪೂರೈಸಿ ಪುತ್ತೂರಿನಲ್ಲಿ ಕೆಲಸ ಮಾಡ್ತಾರೆ. ಆದರೆ ಅವರು ಸಮಾಜಕ್ಕೆ ಕೊಟ್ಟ ದೊಡ್ಡ ಕೊಡುಗೆ ಹೇಳಿದರೆ ಸಹಕಾರಿ ಕ್ಷೇತ್ರ ಅಂತ ನಾನು ಭಾವಿಸ್ತೇನೆ. ಅವರು ಹೇಳಿದರು, ಯುದ್ಧದ ಟೈಮ್ನಲ್ಲಿ ನಮಗೆ ಆಹಾರಧಾನ್ಯದ ಕೊರತೆ ಇತ್ತು, ಅದನ್ನು ಪೂರೈಸಲಿಕ್ಕೋಸ್ಕರ ಒಂದು ಸಹಕಾರಿ ಸಂಘವನ್ನು ಮಾಡಿದರು. ಇವತ್ತದು ಮುಚ್ಚಿ ಹೋಗಿದೆ. ನಮಗೆಲ್ಲರೂ ಬೇಸರದ ಸಂಗತಿ. ಆದರೂ ಅವರು ಹಾಕಿದಂಥ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ನಡೆಯುವುದರಿಂದ ನಮ್ಮ ಜಿಲ್ಲೆಗೆ ವಿಶೇಷವಾದಂಥ ಒಂದು ಗೌರವ ಬಂದಿದೆ. ಉದಾಹರಣೆಗೆ ಹೇಳೋದಾದರೆ, ನಮ್ಮ ಸಹಕಾರಿ ಸಂಸ್ಥೆಗಳು ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯ ರೈತರು ಕೂಡ ಅಷ್ಟೇ ನಿಷ್ಠಾವಂತರಾಗಿದ್ದಾರೆ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ಸಾಲ ಪಡ್ಕೊಂಡಂಥ ಎಲ್ಲ ರೈತರು ಸುಮಾರು 28 ವರ್ಷದಿಂದ 100ಕ್ಕೆ 100ರಷ್ಟು ಮರುಪಾವತಿ ಮಾಡಿದ್ದಾರೆ. ವಸೂಲಾತಿ ಎನ್ನುವಂಥ ಶಬ್ದ ನಾನು ಹೇಳುವುದಿಲ್ಲ. ಮರುಪಾವತಿ ಮಾಡಿದಂಥ ಒಂದು ಜಿಲ್ಲೆ ದೇಶದಲ್ಲಿ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಇಂಥ ಜಿಲ್ಲೆ ಅಂದರೆ ನಾವು ಎಲ್ಲ ಕಡೆ ಅವರಿಗೆ ಬೇಕಾದಂಥ ಸರಿಯಾದ ಸಮಯದಲ್ಲಿ ಸೌಲಭ್ಯವನ್ನು ಒದಗಿಸುವುದರಿಂದ ಅವರು ಕೃಷಿ ಸಾಲವನ್ನು 100ಕ್ಕೆ 100ರಷ್ಟು ಮರುಪಾವತಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾನು ಮತ್ತೊಂದು ಹೇಳ್ತಾ ಇದ್ದೇನೆ, ನಮ್ಮ ಸಹಕಾರಿ ಕ್ಷೇತ್ರ ಎಷ್ಟು ಬಲಿಷ್ಠ ಆಗಿದೆ ಹೇಳಿದರೆ, ನಮ್ಮ ಜಿಲ್ಲೆಯಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ಎಲ್ಲ ಕಡೆ ಆತ್ಮಹತ್ಯೆ ಅಂತ ನಾನು ಎಲ್ಲ ಕಡೆ ಹೇಳ್ತೇನೆ. ಅವನಿಗೆ ಆರ್ಥಿಕ ಶಕ್ತಿ ಸಿಗಲಿಲ್ಲ, ಕೃಷಿಗೆ ಬೇಕಾದಂಥ ಆರ್ಥಿಕ ಸೌಲಭ್ಯ ಸಿಗಲಿಲ್ಲ, ಆದ್ದರಿಂದ ಅವ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನಮ್ಮ ಜಿಲ್ಲೆಯಲ್ಲಿ ಇವತ್ತಿನವರೆಗೆ ಒಂದೇ ಒಂದು ಆತ್ಮಹತ್ಯೆ, ನನಗೆ ಕೃಷಿಗೆ ಬೇಕಾದಂಥ ಆರ್ಥಿಕ ಸೌಲಭ್ಯ ಸಿಕ್ಕಲಿಲ್ಲ ಅನ್ನುವಂಥ ದೃಷ್ಟಿಯಿಂದ ಆತ್ಮಹತ್ಯೆ ಆಗದ ಜಿಲ್ಲೆ ಇದ್ದರೆ ಅದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ಸಂತೋಷ. ಅದರ ಕೀರ್ತಿ ನಿಮಗೆ ಸಲ್ತದೆ. ನಮ್ಮ ಏನು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಿಗೆ, ಆಡಳಿತ ಮಂಡಳಿಯವರಿಗೆ ಹಾಗೂ ಅಲ್ಲಿ ಕೆಲಸ ಮಾಡುವಂಥ ಸಿಒಗಳು ಎಲ್ಲ ನಮ್ಮ ಸಿಬ್ಬಂದಿಯವರು ಈ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದರಿಂದ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ನಮಗೆ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಎಷ್ಟೇ ಕಷ್ಟ ಆದರೂ ಅವರು ತಮ್ಮ ಕರ್ತವ್ಯವನ್ನು ಪೂರೈಸ್ತಾರೆ. ಅದೇ ರೀತಿಯಾಗಿ ಕೊಟ್ಟ ಕೆಲಸವನ್ನು ಕ್ಲಪ್ತ ಸಮಯದಲ್ಲಿ ಸಿಬ್ಬಂದಿ ವರ್ಗದವರು ಮಾಡಿರುವುದರಿಂದ ನಮ್ಮ ಜಿಲ್ಲೆ ಒಳ್ಳೆಯ ಸಹಕಾರಿ ಕ್ಷೇತ್ರದಲ್ಲಿ ಹೆಸರು ಮಾಡಿದೆ ಅಂತ ಹೇಳಿಕೊಂಡು ಇನ್ನು ಮುಂದೆಯೂ ನಮ್ಮ ಜಿಲ್ಲೆಯ ಕೀರ್ತಿ ಇದೇ ರೀತಿ ಬೆಳೆಯಲಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಜಿಲ್ಲೆ ಅಂತ ಹೇಳಿದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಒಂದು ಕಾಲದಲ್ಲಿ ವಾಣಿಜ್ಯ ಬ್ಯಾಂಕ್ ಕೂಡ ತವರೂರು ಹೇಳ್ತಿದ್ರು ದೇಶದಲ್ಲೇ. ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಎಲ್ಲ ಹುಟ್ಟಿದ್ದೆ ಇಲ್ಲೇ. ಯಾವ ಜಿಲ್ಲೆಯಲ್ಲಿ ಇಷ್ಟು ಬ್ಯಾಂಕ್ಗಳು ಹುಟ್ಟಿದ ಜಿಲ್ಲೆ ಇಲ್ಲ. ಆದರೆ ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಏನಾಗ್ತದೆ ಹೇಳಿದರೆ ನಮ್ಮ ಜಿಲ್ಲೆಯಿಂದ
ಒಬ್ಬರಿಗೊಬ್ಬರು ವಿಲೀನಗೊಳ್ತಾ ಇದ್ದಾರೆ. ಕೆನರಾ ಬ್ಯಾಂಕಿನೊಟ್ಟಿಗೆ ಕಾರ್ಪೊರೇಷನ್ ಹೋಯಿತು, ಸಿಂಡಿಕೇಟ್ ಬೋರ್ಡೇ ಕಾಣೋದಿಲ್ಲ, ವಿಜಯ ಬ್ಯಾಂಕಿನ ಆಫೀಸೇ ಇಲ್ಲ, ಈ ರೀತಿ ಆಗ್ತದೆ. ಆದರೆ ನಾನು ಹೇಳ್ತಾ ಇದ್ದೇನೆ, ನಮ್ಮದು ಸಹಕಾರಿ ಸಂಸ್ಥೆಗಳು ಒಂದು ಕಡೆ ಕೇಂದ್ರ ಕಚೇರಿ ಇದ್ದರೆ ಪ್ರತಿ ಗ್ರಾಮದಲ್ಲಿ ಹೋಗಿ, ಕೆಲವು ಕಡೆ ಒಂದು ಗ್ರಾಮದಲ್ಲಿ 2 ಶಾಖೆ ಇದ್ದದ್ದು ಇದೆ, ಆ ರೀತಿಯಾಗಿ ಜನರ ಬಳಿ ಹೋಗಿ ಸೇವೆಯನ್ನು ಕೊಡುವಂಥ ಒಂದು ಸಹಕಾರಿ ಕ್ಷೇತ್ರ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಇವತ್ತು ಕೃಷಿಗೆ ಮಾತ್ರ ಪ್ರಾಧಾನ್ಯತೆ ಕೊಡುವುದಿಲ್ಲ. ಫಸ್ಟ್ ಕೃಷಿಗೆ ಆದ್ಯತೆ. ಕೃಷಿ ಸಾಲ ಕೊಟ್ಟ ನಂತರ ಬೇರೆ ವಾಣಿಜ್ಯ ಕ್ಷೇತ್ರಕ್ಕೆ ಸಾಲ ಕೊಟ್ಟು ನಾವು ಲಾಭ ಮಾಡ್ತಾ ಇದ್ದೇವೆ. ನಾನು ಹೇಳ್ತಾ ಇದ್ದೀನಿ, ರೈತರಿಗೆ ಕೊಡುವ ಸಾಲದಿಂದ, ಕೃಷಿ ಸಾಲದಿಂದ ನಮ್ಮ ಬ್ಯಾಂಕಿಗಾಗಲಿ ನಿಮ್ಮ ಸಂಸ್ಥೆಗಾಗಲಿ ಲಾಭ ಮಾಡುವಂಥ ಉದ್ದೇಶ ಇದೆ. ಅಲ್ಲಿಂದ ಅಲ್ಲಿ ಆದರೆ ಸಾಕು, ನಮಗೆ 2% ಲಾಸ್ ಆಗ್ತಾ ಇದೆ. ಆದರೆ ಅದನ್ನು ಬೇರೆ ವಾಣಿಜ್ಯ ಸಾಲಗಳನ್ನು ನೀಡಿ ಅದನ್ನು ನಷ್ಟವನ್ನು ಭರಿಸ್ತಾ ಇದ್ದೀವಿ. ಹಾಗೆ ನಾನು ಹೇಳೋದು ಇಷ್ಟೇ, ಇನ್ನಷ್ಟು ಬೆಳಿಬೇಕು. ನಾವು ವಾಣಿಜ್ಯ ಬ್ಯಾಂಕ್ಗಳಿಗೆ ಸರಿಸಮಾನವಾಗಿ ಕೆಲಸ ಮಾಡಬೇಕು. ಮೊನ್ನೆ ನೋಡಿ, ಎಲ್ಲ ಕೊಪ್ಪಳದಲ್ಲಿ ಅನ್ನೋ ಗಲಾಟೆ ಆಯಿತು. ವಾಣಿಜ್ಯ ಬ್ಯಾಂಕಿನವರಿಗೆ ಹೋಗಿ ಅವರಿಗೆ ಮಾತು ಬರುವುದಿಲ್ಲ, ಭಾಷೆ ಇಲ್ಲ, ಭಾಷೆ ಗೊತ್ತೇ ಇಲ್ಲ, ಭಾಷೆ ಬಿಡಿ ಸಂಸ್ಕೃತಿನೂ ಗೊತ್ತಿಲ್ಲ ಅವರಿಗೆ, ಹೋದವರಿಗೆ ಕೂತ್ಕೊಳ್ಳಿಕ್ಕೆ ಹೇಳೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾನು ಹೇಳೋದು, ನಮ್ಮ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಭಾಷೆ ಗೊತ್ತಿದ್ದವರು, ಸಂಸ್ಕೃತಿ ಗೊತ್ತಿದ್ದವರು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅದರ ಜೊತೆಗೆ ನಾನು ಹೆಚ್ಚಿನ ಕಡೆ ಹೇಳಿದ್ದೇನೆ, ಅವರಿಗೆಲ್ಲ AC ಸೌಲಭ್ಯ ಮಾಡಿ ಆದಷ್ಟು ಅಂತ ಹೆಚ್ಚಿನವರು ಮಾಡಿದ್ದಾರೆ. ನನಗೆ ಕಾಣ್ತದೆ ಇನ್ನು ಸ್ವಲ್ಪ 1-2 ಉಳಿದಿದ್ರೆ. ಅದು ಯಾಕಂತ ಹೇಳಿದರೆ, ಬಂದ ಗ್ರಾಹಕರು ಅಲ್ಲಿ ಬಂದಾಗ AC ಬಿಸಿಲಲ್ಲಿ ಬಂದಿರ್ತಾರೆ, ತಣ್ಣಗಾಗಿ ಒಳಗೆ ಬಂದಾಗ ಕಿಸೆಯಲ್ಲಿದ್ದ ದುಡ್ಡನ್ನೆಲ್ಲ ನಿಮ್ಮಲ್ಲಿ ಠೇವಣಿ ಆಗಲಿಕ್ಕೆ ಅವ್ರಿಗೆ ಮನಸ್ಸು ಕೊಡಿ, ಇಲ್ಲ ಸಾಲ ಕಟ್ಟಲಿಕ್ಕೆ ಅದನ್ನು ಕಟ್ಟಿಬಿಟ್ರೆ. ಈ ಸೇವೆ ನೀವು ಯಾವ ವಾಣಿಜ್ಯ ಬ್ಯಾಂಕ್ನಲ್ಲಿ ಹೋದರೂ ಸಿಕ್ಕೋದಿಲ್ಲ. ಹಾಗಾಗಿ ಇವತ್ತೇನು ನಾವು ಮುಳಹಳ್ಳಿ ಶಿವರಾಯರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ಬೆಳೀತಾ ಇದ್ದೇವೆ. ಇನ್ನಷ್ಟು ಬೆಳೀಲಿ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರ. ನಿಮ್ಮಿಂದಾಗಿ ನನಗೆ ಹೆಸರು ಬಂದಿದೆ. ಆ್ಯಕ್ಚುಲಿ ಹೇಳೋದಾದರೆ ನಮ್ಮ ಜಿಲ್ಲೆಯಿಂದ ಸಹಕಾರಿ ಕ್ಷೇತ್ರದ ಕೀರ್ತಿಯಿಂದಾಗಿ ನನಗೆ ಹೆಸರು ಬಂದಿದೆ ಅಂತ ಹೇಳಿಕೊಂಡು, ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕೆ ಕಾರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರು ಅಂತ ಹೇಳಲಿಕ್ಕೂ ಕೂಡ ನಾನು ಬಯಸ್ತಾ ಇದ್ದೆ. ಇಲ್ಲಿ ಕೀರ್ತಿಯನ್ನು ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರು ಬೇರೆ ಕಡೆ ಪಸರಿಸುವುದರಿಂದ ನಮ್ಮ ಕೀರ್ತಿ ಎಲ್ಲ ಕಡೆ ಹೋಗ್ತಾ ಇದೆ. ಎಲ್ಲರ ಗಮನ ಇಲ್ಲಿ ಬರ್ತದೆ ಅಂತ ಹೇಳಿಕೊಂಡು ತಮಗೆಲ್ಲರಿಗೂ ಶುಭ ಕೋರಿ ಇನ್ನಷ್ಟು ಬೆಳೆಯಿರಿ. ಇವರೊಬ್ಬರು ನಮ್ಮ ಉದಯ್ ಕುಮಾರ್ ಡಾಕ್ಟರ್ ಹೇಳಿದರು, ಎಲ್ಲರಿಗೂ ಬೆಳೆದರೆ ನಮ್ಮ ಸಂಕಷ್ಟ ಪರಿಹಾರ ಆಗ್ತದೆ. ನಾವು ಒಬ್ಬರಿಗೆ ಸಾಲ ಕೊಡ್ತೀವಿ, ಸಾಲ ಕೊಟ್ಟಾಗ ಒಂದು ಕಾರ್ಖಾನೆ ಪ್ರಾರಂಭ ಮಾಡ್ತಾನೆ, ಕಾರ್ಖಾನೆ ಪ್ರಾರಂಭ ಮಾಡಿದಾಗ ಒಂದು 3 ಜನರಿಗೆ ಕೆಲಸ ಕೊಡ್ತಾನೆ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾನೆ. ಹಾಗಾಗೋದ್ರಿಂದ ನಾವು ಸಾಲ ಕೊಡುವಾಗ ಅವನಿಗೆ ಒಳ್ಳೆಯದಾಗುವಂಥ ಒಂದು ಮನಸ್ಸಿಂದ ಕೊಟ್ಟರೆ ಈ ಕ್ಷೇತ್ರ ಬೆಳೀತಾರೆ ಅಂತ ಹೇಳಿಕೊಂಡು, ನೀವೆಲ್ಲರೂ ಇನ್ನಷ್ಟು ಬೆಳೀರಿ. ನಾವೆಲ್ಲ ಒಟ್ಟಾಗಿ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡು ಕೆಲಸ ಮಾಡುವಂಥ ಮಾತನ್ನು ಹೇಳಿಕೊಂಡು ತಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಸರ್ಕಾರ. ಸನ್ಮಾನ್ಯ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಕಾರ್ಯಕ್ರಮವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ನಮ್ಮ ಕರಾವಳಿ ಸಹಕಾರಿ ಮಾಸಪತ್ರಿಕೆಯ ಒಂದು ಸಂಪಾದಕರಿಗೆ ಒಂದು ಗೌರವ ಸಮರ್ಪಣೆಯನ್ನು ನಾವು ಇಟ್ಕೊಂಡಿದ್ದೀವಿ. ಆ ಒಂದು ಗೌರವ ಸಂಪಾದಕರಾಗಿರ್ತಕ್ಕಂಥ ಶ್ರೀಯುತ ಮೋಹನ್ ದಾಸ್ ಮರ್ಕಡ್ ಅವರು ಒಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿಕೊಳ್ಬೇಕಂತ ಕೇಳ್ಕೊಳ್ತಾ, ಆ ಒಂದು ಕಾರ್ಯವನ್ನು ನಮ್ಮ ಮಾರ್ಗದರ್ಶಕ ಇರ್ತಕ್ಕಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ನೆರವೇರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ನಿವೃತ್ತ ಮಂಗಳೂರು ಇವರು ಬಂದು ವಂದನಾರ್ಪಣೆಯನ್ನು ನೆರವೇರಿಸಿಕೊಳ್ಬೇಕಾಗಿದೆ. ದಿವಂಗತ ಮುಳಹಳ್ಳಿ ಶಿವರಾಯರ 145ನೇ ಜನ್ಮದಿನಾಚರಣೆಯ
ಈ ಸಮಾರಂಭವನ್ನು ಉಭಯ ಜಿಲ್ಲೆಗಳ ಎಲ್ಲ ಸಹಕಾರಿ ನಾಯಕರನ್ನು ಸೇರಿಸಿಕೊಂಡು ಅತ್ಯುತ್ತಮವಾಗಿ ನೆರವೇರಿಸಿಕೊಟ್ಟು ಇದರ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಸಹಕಾರ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆ ಸಲ್ಲಿಸುತ್ತೇನೆ.